ಹಾಯ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನಂತೂ ಸಿಕ್ಕಾಬಡೆ ಖುಷಿಯಾಗಿದ್ದೀನಿ. ನಿಮಗೂ ಕೂಡ ಆ ವಿಷಯ ಏನಕ್ಕೆ ಖುಷಿಯಾಗಿದ್ದೀನಿ ಅಂತ ಶೇರ್ ಮಾಡಬೇಕು ಅಂತ ಈ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ನಾನು ಯಾಕೆ ಇಷ್ಟೊಂದು ಖುಷಿಯಾಗಿದ್ದೀನಿ ಆ್ಯಂಡ್ ನಿಮ್ಮೆಲ್ಲರಿಗೂ ತುಂಬ 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 ಥ್ಯಾಂಕ್ಸ್. ಆ್ಯಂಡ್ ಯಾಕೆ ಇಷ್ಟೊಂದು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಎಲ್ಲ ತಿಳ್ಕೊಬೇಕಂದ್ರೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನಿಜವಾಗ್ಲೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ನಿಜವಾಗ್ಲೂ ನನ್ನ ಪ್ರೀತಿಯ ನಮಸ್ಕಾರ. ಸೊ ನಾನು ಅವ್ರಿಗೆ ನಿಜವಾಗ್ಲೂ ಒಂದು ಥ್ಯಾಂಕ್ಸ್ ಹೇಳಲೇಬೇಕು. ಥ್ಯಾಂಕ್ ಯು ಎವ್ರಿವಾನ್, ಥ್ಯಾಂಕ್ ಯು. ಸೊ ಇವತ್ತು ನಾನು ಇಷ್ಟೊಂದು ಖುಷಿಯಾಗಿರೋಕ್ಕೆ ಕಾರಣ ಅಂದರೆ ಅದು ನೀವೇ. ಸೊ ಮೇ ಬಿ ನಿಮಗೆ ಆಲ್ರೆಡಿ ಒಂದು ಗೆಸ್ ಬಂತು ಅನಿಸುತ್ತೆ ಏನಿರ್ಬೋದು ಅಂತ. ಅದು ಏನಂತ ಹೇಳ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ. ಸೊ ಚಾನೆಲ್ ಮಾನಿಟೈಸೇಷನ್ ಆನ್ ಆಗಿದೆ. ಸಿಕ್ಕಾಬಡೆ ಖುಷಿ ಆಗ್ತದೆ. ಸೊ ಎಷ್ಟು ಮನಿ ಬರುತ್ತೆ ಏನು ಬರುತ್ತೆ ಅದೆಲ್ಲದಕ್ಕಿಂತ ನಾನು ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದೆ ಅದಕ್ಕೊಂದು ರೆಕಗ್ನೈಸೇಷನ್ ಸಿಗ್ತಾ ಇದೆ. ಅದಕ್ಕೊಂದು ಫಸ್ಟ್ ಸ್ಟೆಪ್ ಏನೋ ಒಂದು ನನಗೆ ಏನಂತ ಹೇಳ್ತೀವಿ, ಇವಾಗ ಏನೋ ಒಂದು ನಾವು ತುಂಬ ಹಾರ್ಡ್ ವರ್ಕ್ ಮಾಡ್ತಿದ್ದೀವಿ. ನೀವು ಸ್ಟೂಡೆಂಟ್ ಆಗಿದ್ದೀರಾ ಅಂದರೆ ತುಂಬ ಹಾರ್ಡ್ ವರ್ಕ್ ಮಾಡಿ ಜಾಸ್ತಿ ಮಾರ್ಕ್ಸ್ ಬಂದರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಆ್ಯಂಡ್ ಇವಾಗ ನೀವು ಏನೋ ಒಂದು ವರ್ಕ್ ಮಾಡ್ತಾ ಇರ್ತೀರಾ, ಇವಾಗ ಮನೇಲಿ ಯಾವಾಗೂ ಕುಕ್ಕಿಂಗ್ ಮಾಡ್ತಾ ಇರ್ತೀರಾ ಅಂದರೆ ಮನೇಲಿರೋರು ಎಲ್ಲರೂ ಚೆನ್ನಾಗಿ ಅಡುಗೆ ಮಾಡಿದ್ದೀರಾ ಅಂದರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಅದೇ ಥರ ನಾವು ಯೂಟ್ಯೂಬರ್ಸು ಎಷ್ಟು ಎಡಿಟಿಂಗ್ ಇರುತ್ತೆ, ಏನೋ ವಿಡಿಯೋ ಕಂಟೆಂಟ್ ಅಂದರೆ ಎಲ್ಲರೂ ಏನೋ ಎಂಜಾಯ್ ಮಾಡ್ತಾಯಿದ್ರು, ನಾವು ಹೋಗಿ ಫೋನ್ ಇಟ್ಕೊಂಡು ಇದು ನಾನು ವೀಡಿಯೋ ಮಾಡಬೇಕಂತ ನಿಂತ್ಕೊಂಡು ಮಾಡ್ತಾ ಇರ್ತೀವಿ. ಸೊ ನಿಜವಾಗ್ಲೂ ವೀಡಿಯೋ ಮಾಡೋದಂದರೆ ಅಷ್ಟೊಂದು ಈಸಿ ಅಂತ ಏನಿಲ್ಲ. ಸೊ ಇಂಟ್ರೆಸ್ಟ್ ಇದ್ದರೆ ನಿಮಗೆ ಅದು ಈಸಿಯಾಗಿ ಹೋಗುತ್ತೆ ಅನಿಸುತ್ತೆ. ಬಟ್ ಸ್ಟಿಲ್ ಇಟ್ಸ್ ನಾಟ್ ಈಸಿ ಜಾಬ್. ನಾವೆಲ್ಲನೂ ಕ್ಲಿಪ್ನ ತೊಗೊಬೇಕು, ಎಡಿಟ್ ಮಾಡಬೇಕು, ವಾಯ್ಸ್ ಓವರ್ ಕೊಡಬೇಕು, ನಿಜವಾಗ್ಲೂ ತುಂಬಾ ಕೆಲಸ ಇರುತ್ತೆ. ಸೊ ಏನು ವೀಡಿಯೋ ಮಾಡಾಕ್ಬಿಡ್ತಾರೆ, ದುಡ್ಡು ಬರುತ್ತೆ, ನೋ, ಅದರಿಂದ ಸಾಕಷ್ಟು ಎಫರ್ಟ್ಸ್ ಇರುತ್ತೆ. ನಿಜವಾಗ್ಲೂ ನನ್ನ ಎಲ್ಲ ಎಫರ್ಟ್ಸಿಗೆ ಇವತ್ತೊಂದು ಏನೋ ಒಂದು ಮೀನ್ಸ್ ಒಂದು ರೆಕಗ್ನೈಸೇಷನ್ ಸಿಕ್ಕಿದೆ ಅಂತ ತುಂಬಾ ಖುಷಿ ಆಗ್ತಿದೆ. ಸೊ ಯೂಟ್ಯೂಬ್ ಅವರು ನನ್ನ ಚಾನಲ್ನ ಮಾನಿಟೈಸೇಷನ್ ಮಾಡಿದ್ದಾರೆ. ಆ್ಯಂಡ್ ಮೇಲ್ ಬಂದಿದ್ದ ತಕ್ಷಣ ನನಗಂತೂ ಎಷ್ಟು ಖುಷಿ ಆಯಿತು ಗೊತ್ತಾ. ಸೊ ಯುವರ್ ಚಾನೆಲ್ ಎಲಿಜಿಬಲ್ ಫಾರ್ ಮಾನಿಟೈಸೇಷನ್ ಅಂತ ಬಂತು. ಸೊ ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ, ಮಾನಿಟೈಸೇಷನ್ ಆನ್ ಆಗಬೇಕಂದ್ರೆ 1000 ಸಬ್ಸ್ಕ್ರೈಬರ್ ಆ್ಯಂಡ್ 4000 ವಾಚ್ ಅವರ್ ಕಂಪ್ಲೀಟ್ ಆಗಬೇಕು. ಆ್ಯಕ್ಚುಲಿ 3000 ವಾಚ್ ಅವರ್ ಆ್ಯಂಡ್ 500 ಸಬ್ಸ್ಕ್ರೈಬರ್ಗೆ ನಿಮಗೆ ಮಾನಿಟೈಸೇಷನ್ ಆನ್ ಆಗುತ್ತೆ. ಬಟ್ ಆ್ಯಡ್ಸ್ ನಿಮಗೆ ಹ್ಯಾಡ್ ಆಗೋಲ್ಲ. ಬಟ್ ಮೇನ್ಲಿ ಮನಿ ಬರೋದು ಅಂದರೆ ಹ್ಯಾಡ್ಸಿಂದನೇ. ಸೊ ನಂದು ಫಸ್ಟು ಸ್ಮಾಲ್ ಒನ್ ಆನ್ ಆಗಿತ್ತು, ಅದ ನಂತರ ನನಗೆ ಎಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೆ. ಸೊ ಇವಾಗ ನಿಮಗೆ ಗೂಗಲ್ ಪಿನ್ನು ಪೋಸ್ಟ್ ಮುಖಾಂತರನೇ ಬರಲ್ಲ, ನಿಮಗೆ ಆನ್ಲೈನಲ್ಲೇ ವೆರಿಫಿಕೇಷನ್ ಆಗುತ್ತೆ. ಸೊ ನಂದು ಕೂಡ ವೆರಿಫೈ ಆಗಿದೆ ಆ್ಯಂಡ್ ಇವಾಗ ರೆವಿನ್ಯೂ ಕೂಡ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ನಿಜವಾಗ್ಲೂ ಸಿಕ್ಕಾಬಡೆ ಖುಷಿ ಆಗ್ತಿದೆ. ನಾನು ಯೂಟ್ಯೂಬ್ನ ಮೊದಲಿಗೆ ಸ್ಟಾರ್ಟ್ ಮಾಡಿದ್ದು ಜಸ್ಟ್ ಲೈಕ್ ಎ ಹ್ಯಾಬಿ, ಇಷ್ಟ ಇದೆ ನನಗೆ. ಆ್ಯಂಡ್ ನಾನು ತುಂಬ ವೀಡಿಯೋಸ್ ಎಲ್ಲ ಮಾಡ್ಕೊತಿದ್ದೆ, ಅದೆಲ್ಲ ನಾನು ಅಪ್ಲೋಡ್ ಮಾಡೋಣ ಅನ್ನೋ ಒಂದು ರೀಸನ್ಗೋಸ್ಕರ ಆಫ್ಟರ್ ಮ್ಯಾರೇಜ್ ಓನ್ಲಿ ನಾನು ಯೂಟ್ಯೂಬ್ನ ಚಾನಲ್ನ ಸ್ಟಾರ್ಟ್ ಮಾಡಿದ್ದು. ನನಗೆ ಡೇಟ್ ಕೂಡ ನೆನಪಿದೆ, ಮೇಯಲ್ಲೇ ನಾನು ಸ್ಟಾರ್ಟ್ ಮಾಡಿದ್ದು. ಸೊ ಫಸ್ಟ್ ವೀಡಿಯೋ ನಾನು ಪ್ರೀ ವೆಡ್ಡಿಂಗ್ದು ಅಪ್ಲೋಡ್ ಮಾಡಿದ್ದೆ. ಬಟ್ ಆವಾಗ ನನಗೆ ಯೂಟ್ಯೂಬ್ದು ಗಂಧ ಗಾಳಿ ಏನೂ ಗೊತ್ತೇ ಇಲ್ಲ ಅಂತಾರಲ್ಲ, ಆ ಥರನೇ ಇದ್ದಿದ್ದು ನಿಜವಾಗ್ಲೂ. ಸೊ ನಾವು ಒಂದು ಸಾಂಗ್ನ ಹಾಗೆ ಹಾಕಿದರೆ ಕಾಪಿ ರೈಟ್ ಬರುತ್ತೆ ಅನ್ನೋ ಒಂದು ಡೀಟೇಲ್ ಕೂಡ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಸೊ ನಾನು ಜಸ್ಟ್ ವಿಡಿಯೋ ಅಪ್ಲೋಡ್ ಮಾಡೋದು ಆ ಥರನೇ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೆ. ಆ್ಯಂಡ್ ಯೂಟ್ಯೂಬಿಂದ ಮನಿ ಬರುತ್ತೆ ಅದು ಕೂಡ ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ಸೀರಿಯಸ್ ಆಗಿ ಗೊತ್ತಿಲ್ಲ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ. ಸೊ ಅಮೌಂಟ್ಗೋಸ್ಕರ ಮಾಡಿರಲಿಲ್ಲ ನಾನು. ಯೂಟ್ಯೂಬಿಂದ ರೆಕಗ್ನೈಸೇಷನ್ ಸಿಗಲಿ ಅನ್ನೋ ಥರನೇ ನಾನು ಸ್ಟಾರ್ಟ್ ಮಾಡಿದ್ದು. ಬಟ್ ಅದಾದಮೇಲೆ ನಾನು ಸ್ಟಾರ್ಟ್ ಮಾಡಿ ಒಂದು 2 ಮಂತ್ ಆದಮೇಲೆ ನಮ್ಮ ಫ್ರೆಂಡಿಗೆ ಹಾಗೆ ಕಾಲ್ ಮಾಡಿ ಕೇಳಿದೆ, ಈಗ ಯೂಟ್ಯೂಬ್ ಹೇಗೆ ಮಾಡೋದು ಏನು ಅಂತ. ಆಗ ನನಗೆ ಅನಿಸ್ತು, ಯೂಟ್ಯೂಬಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ, ಯಾಕೆ ವೈ ನಾಟ್ ನಾನು ಯಾಕೆ ಮಾಡಬಾರ್ದು ಅಂತ ಅನ್ನಿಸ್ತು. ಬಟ್ ಸ್ಟಿಲ್ ಮ್ಯಾರೇಜ್ 3 ಮಂತ್ಸ್ ಆದಮೇಲೆ ನಾನು ಕನ್ಸೀವ್ ಆಗಿಬಿಟ್ಟೆ. ಆಮೇಲೆ ನಾನು ಪ್ರೆಗ್ನೆನ್ಸಿ, ಆವಾಗ ಜಸ್ಟ್ ನಾನು ಸುಮ್ಮನೆ ವೀಡಿಯೋಸ್ ಮಾಡ್ಕೊತಿದ್ದೆ, ಅದನ್ನು ಶಾರ್ಟ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿದ್ದೆ. ಆ್ಯಂಡ್ ಹೋಗ್ತಾ ಹಾಗೆ ಸಬ್ಸ್ಕ್ರೈಬರ್ ಕೂಡ ಜಾಸ್ತಿ ಆಗ್ತಾ ಹೋದರು, ಈವನ್ ಇನ್ಸ್ಟಾಗ್ರಾಮಲ್ಲೂ ಕೂಡ. ಸೊ ನಮಗೆಲ್ಲ ಒಬ್ಬೊಬ್ಬ ಸಬ್ಸ್ಕ್ರೈಬರ್ ಜಾಸ್ತಿ ಆದಾಗೂ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ನನಗೂ ಅಷ್ಟೇ ಸಿಕ್ಕಾಬಡೆ ಖುಷಿ ಆಗ್ತಿತ್ತು. ಸೊ ಇವಾಗ ನನಗೆ 1000 ವಾಚ್ ಅವರ್ ಕಂಪ್ಲೀಟ್ ಆಗಿ 4000 ವಾಚ್ ಅವರು 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿ 4000 ವಾಚ್ ಅವರ್ ಕೂಡ ಕಂಪ್ಲೀಟ್ ಆಗಿ. ಸೊ ಯೂಟ್ಯೂಬಿಂದ ಯುವರ್ ಚಾನಲ್ ಮಾನಿಟೈಸೇಷನ್ ಆಗಿದೆ ಅಂತ ಮೆಸೇಜ್ ಕೂಡ ಬಂದಿದೆ. ಆ್ಯಂಡ್ ಆಲ್ರೆಡಿ ಅರ್ನಿಂಗ್ ಕೂಡ ಸ್ಟಾರ್ಟ್ ಆಗಿದೆ. ಸೊ ಇವಾಗ ನಾನು ಒಂದು ಲಾಂಗ್ ವೀಡಿಯೋಸ್ ಎಲ್ಲ ಚೆನ್ನಾಗಿ ಮಾಡೋಣ, ಕಂಟೆಂಟ್ ಇರೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಜವಾಗ್ಲೂ ಈ ಒಂದು ನನ್ನ ಮಾನಿಟೈಸೇಷನ್ ಆನ್ ಆಗಿರೋದಕ್ಕೆ ನಾನೊಂದು ಖುಷಿಯಾಗಿರೋದಕ್ಕೆ ರೀಸನ್ ಅಂದರೆ ಅದು ನೀವೇ. ಯಾರೆಲ್ಲ ನನ್ನ ವೀಡಿಯೋಸ್ನ ರೆಗ್ಯುಲರ್ ಆಗಿ ನೋಡ್ತಿದ್ದೀರಾ ಆ್ಯಂಡ್ ಯಾರೆಲ್ಲ ನನ್ನ ವೀಡಿಯೋಸ್ಗೆ ಲೈಕ್ ಕೊಡ್ತೀರಾ, ಕಮೆಂಟ್ ಮಾಡ್ತೀರಾ ಆ್ಯಂಡ್ ಯಾರೆಲ್ಲ ಶೇರ್ ಮಾಡ್ತೀರಾ. ಸೊ ನಿಜವಾಗ್ಲೂ ನಿಮಗೆ ಒಂದು ಥ್ಯಾಂಕ್ ಯು.
ಬೈ ಹಾರ್ಟಲ್ಲಿ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನು ಮುಂದೆನೂ ಕೂಡ ಇದೇ ರೀತಿ ಸಪೋರ್ಟ್ ಮಾಡಿ. ಆ್ಯಂಡ್ ನಾನು ಒಂದು ನಿಜವಾಗ್ಲೂ ನಾನು ನನ್ನ ಕಡೆಯಿಂದ ಎಫರ್ಟ್ಸ್ ಹಾಕ್ತೀನಿ. ಸೊ ನಾನು ಒಂದು ಒಳ್ಳೆ ಕಂಟೆಂಟ್ ಇರೋ ವೀಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ನಿಜವಾಗ್ಲೂ. ಆ್ಯಂಡ್ ನನಗೆ ಪೇಮೆಂಟ್ ಎಷ್ಟು ಬಂತಾ ಎಲ್ಲ ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನನಗೆ ತಿಳಿಸ್ಕೊಡ್ತೀನಿ. ಸೊ ಇವಾಗ ಜಸ್ಟ್ ಮಾನಿಟೈಸೇಷನ್ ಆನ್ ಆಗಿರುವಂಥ ಎಕ್ಸೈಟ್ಮೆಂಟಲ್ಲಿದ್ದೀನಿ. ಸೊ ನಿಜವಾಗ್ಲೂ ನಿಮಗೂ ಕೂಡ ಖುಷಿ ಆಗಿರುತ್ತೆ. ಸೊ ನೋಡಿ, ನನಗೆ ಮಾನಿಟೈಸೇಷನ್ ಸ್ಟಾರ್ಟ್ ಆಗಿದೆ. ಸೊ ಮುಂದಿನ ದಿನಗಳಲ್ಲಿ ನಾನು ಒಳ್ಳೊಳ್ಳೆ ವೀಡಿಯೋಸ್ನ ಮಾಡ್ತೀನಿ. ಆ್ಯಂಡ್ ನಾನು ನೋಡಿದ್ರಲ್ಲ ಮಾನಿಟೈಸೇಷನ್ ಆನ್ ಆಗಿರೋದು. ಸೊ ನನ್ನ ಈ ಒಂದು ರೆಕಗ್ನೈಸೇಷನ್ಗೆ ಮೇಯ್ನ್ ರೀಸನ್ ಬಂದು ಆಡಿಯನ್ಸ್. ಸೊ ನೀವು ಒಂದು ನನ್ನ ವೀಡಿಯೋಸ್ನ ವಾಚ್ ಮಾಡಿರೋದಕ್ಕೆ ನಾನು ನಿಜವಾಗ್ಲೂ ಥ್ಯಾಂಕ್ಫುಲ್ ಆಗಿರ್ತೀನಿ. ಸೊ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಒಳ್ಳೆ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಖಂಡಿತವಾಗ್ಲೂ ನಿಮಗೆ ವೀಡಿಯೋಸ್ ಇಷ್ಟ ಆಗುತ್ತೆ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಲೈಕ್ ಮಾಡಿದ್ದೀರಾ, ಕಮೆಂಟ್ ಮಾಡಿದ್ದೀರಾ, ಆ್ಯಂಡ್ ನನ್ನ ವೀಡಿಯೋಸ್ನ ಕಂಪ್ಲೀಟಾಗಿ ನೋಡಿ ನನಗೆ ವಾಚ್ ಅವರ್ ಕಂಪ್ಲೀಟ್ ಮಾಡೋ ಹಾಗೆ ಮಾಡಿದ್ದೀರಾ. ಸೊ ಎಲ್ಲರಿಗೂ ನನ್ನ ಒಂದು ಹೃತ್ಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ ಇದ್ದೀನಿ. ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಗಳ ಜೊತೆ ನಿಮಗೆ ಸಿಗ್ತೀನಿ. ಸೊ ಇದು ಒಂದು ನನ್ನ ಮೊದಲ ಹೆಜ್ಜೆ ಅಂತ ಹೇಳ್ಬೋದು, ಮಾನಿಟೈಸೇಷನ್ ಆನ್ ಆಗಿರೋದು. ಸೊ ನೆಕ್ಸ್ಟಲ್ಲಿ ನನಗೆ ಪೇಮೆಂಟ್ ಕೂಡ ಬರುತ್ತೆ. ಸೊ ಅದಕ್ಕೂ ಕೂಡ ನಿಮ್ಮ ಆಶೀರ್ವಾದ ಬೇಕು. ಸೊ ಎಲ್ಲರೂ ದಯವಿಟ್ಟು ನನ್ನ ಚಾನಲ್ಲಿರುವಂಥ ಎಲ್ಲ ವೀಡಿಯೋಸ್ನ ಒಂದ್ಸರಿ ವಾಚ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಆ್ಯಸ್ ಎ ವರ್ಕರ್ ಆಗಿ, ಮೀನ್ಸ್ ವರ್ಕಿಂಗ್ ವುಮೆನ್ ಆಗಿ ಈ ಒಂದು ಯೂಟ್ಯೂಬ್ನ ನಾನು ಪಾರ್ಟ್ ಟೈಮ್ ಆಗಿ ಮಾಡ್ತಾ ಇರ್ಬೋದು. ಬಟ್ ನನಗೆ ತುಂಬಾ ಇಷ್ಟ ಇದೆ ಯೂಟ್ಯೂಬ್ ಮಾಡೋಕ್ಕೆ. ನನಗೆ ತುಂಬ ಇಂಟ್ರೆಸ್ಟ್ ಇರೋದ್ರಿಂದನೇ ನಾನು ಸ್ಟಾರ್ಟ್ ಮಾಡಿದ್ದು. ಸೊ ಮನಿ ಬರುತ್ತೆ ಅಂತ ನನಗೆ ಫಸ್ಟ್ ಐಡಿಯಾ ಇರಲಿಲ್ಲ. ಬಟ್ ಇವಾಗ ಬರುತ್ತೆ ಅಂದರೆ ನಾನು ಕೊಡುವಂಥ ಮೀನ್ಸ್ ನಾನು ಹಾಕೋ ಎಫರ್ಟ್ಸಿಗೆ ಏನೋ ರೆಕಗ್ನೈಸೇಷನ್ ಸಿಗುತ್ತೆ ಅಂದರೆ ಸೊ ನಿಜವಾಗ್ಲೂ ಅದು ಒಂದು ಇನ್ನೂ ಒಂದು ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಬರುತ್ತೆ. ಸೊ ಖಂಡಿತವಾಗ್ಲೂ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕೇ ಬೇಕು. ಸೊ ಪ್ಲೀಸ್ ಗಾಯ್ಸ್ ಸಪೋರ್ಟ್ ಮೀ. ಸೊ ತುಂಬ ನನಗೆ ನಿಜವಾಗ್ಲೂ ಯಾರೆಲ್ಲ ಗಿಲ್ಲಿ ಫ್ಯಾನ್ಸ್ ಇದ್ದೀರಾ, ಪ್ಲೀಸ್ ಸಪೋರ್ಟ್ ಮೀ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಸೊ ನಾನು ಕೂಡ ಗಿಲ್ಲಿ ಫ್ಯಾನ್. ಸೊ ನಾನು ಕೂಡ ಮಂಡ್ಯ ಹುಡುಗಿ, ಗಿಲ್ಲಿನೂ ಮಂಡ್ಯದವರು ಅಂತ ನಿಮ್ಗೆ ಗೊತ್ತೇ ಇದೆ. ಆ್ಯಂಡ್ ಬಿಗ್ ಬಾಸಲ್ಲಿ ಗಿಲ್ಲಿ ವಿನ್ ಆಗಲೇಬೇಕು. ಸೊ ಗಿಲ್ಲಿ ವಿನ್ ಆಗ್ತಾರೆ ಅಂತ ನನಗೆ ಅನಿಸುತ್ತೆ. ಸೊ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ನೀವೆಲ್ಲ ಗಿಲ್ಲಿ ಫ್ಯಾನ್ಸ್ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಲೇಬೇಡಿ. ಸೊ ಥ್ಯಾಂಕ್ ಯು ಎವ್ರಿವನ್. ನನ್ನ ಚಾನಲ್ ಮಾನಿಟೈಸೇಷನ್ ಆಗಿರೋದು ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಸೊ ನೀವು ಕೂಡ ಹೊಸ ಕ್ರಿಯೇಟರ್ಸ್ ಆಗಿದ್ದರೆ, ಸೊ ನಿಮಗೂ ಕೂಡ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗಬೇಕು ಅನ್ನೋ ಒಂದು ಆಸೆ ಇದ್ದರೆ, ಸೊ ಯಾರೂ ಕೂಡ ಡಿಮೋಟಿವೇಟ್ ಆಗಬೇಡಿ. ಸೊ ಸ್ಟಾರ್ಟಿಂಗಲ್ಲಿ ವ್ಯೂಸ್ ಬರಲ್ಲ, ಕಮ್ಮಿ ಇರುತ್ತೆ, ಸಬ್ಸ್ಕ್ರೈಬರ್ ಆಗಲ್ಲ. ಒಂದೊಂದು ಸಬ್ಸ್ಕ್ರೈಬರ್ಗೂ ನೀವು ತುಂಬಾ ವೆಯ್ಟ್ ಮಾಡಬೇಕಾಗಿರುತ್ತೆ. ಸೊ ಬಟ್ ಏನೂ ಅದಕ್ಕೆ ನೀವು ಟೆನ್ಷನ್ ತೊಗೋಬೇಡಿ. ಸೊ ಕೆಲವರು ಅಯ್ಯೋ ಏನು ವಿಡಿಯೋ ಮಾಡ್ತಾಳವಳು ಅಂತಲೂ ಹೇಳ್ಬೋದು. ಸೊ ಏನು ನಮಗೆ ಅದು ಇಷ್ಟ ಆಗದೆ, ಸೊ ಎಲ್ಲರಿಗೂ ಎಲ್ಲನೂ ಇಷ್ಟ ಆಗಬೇಕು ಅಂತ ಏನಿಲ್ಲ. ಆ್ಯಂಡ್ ಕೆಲವರು ನಿಮಗೆ ಗೊತ್ತಿರೋರೇ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲ್ಲ. ಆ್ಯಂಡ್ ನೀವೇನೋ ಒಳ್ಳೆ ಕಂಟೆಂಟ್ನೇ ಕೊಡ್ತಾ ಇದ್ರೂ ಬೇರೆ ಯಾರ್ದೂ ನೋಡ್ತಾರೆ ಹೊರತು ಸೇಮ್ ವಿಡಿಯೋನ ನಿಮ್ಮದು ನೋಡಲ್ಲ. ಬಿಕಾಸ್ ನೀವು ಬೆಳೆಯೋದು ಅವ್ರಿಗೆ ಇಷ್ಟ ಇರಲ್ಲ ಅನಿಸುತ್ತೆ. ಅಂಥವ್ರ ಮುಂದೆನೇ ನೀವು ಬೆಳೆದು ತೋರಿಸ್ಬೇಕು. ಹಾಗಾಗಿ ನಿಮ್ಮೆಲ್ಲರ ಸಪೋರ್ಟ್ ನಂಗೆ ಬೇಕು. ಯಾರೆಲ್ಲ ಹೊಸ ಕ್ರಿಯೇಟರ್ಸ್ ಇದ್ದೀರಾ ಪ್ಲೀಸ್ ಒಂದು ಹಾಯ್ ಮಾಡಿ. ನಾನು ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತೀನಿ. ಆ್ಯಂಡ್ ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಆ್ಯಂಡ್ ಪ್ಲೀಸ್ ಡಿಮೋಟಿವೇಟ್ ಆಗಬೇಡಿ. ಸೊ ನಮಗೆಲ್ಲ ಗೊತ್ತೇ ಇದೆ ಕನ್ಸಿಸ್ಟೆನ್ಸಿ ಇಸ್ ದ ಕೀ ಟು ದ ಸಕ್ಸಸ್ ಅಂತ. ಸೊ ಏನೇ ಒಂದು ಕೆಲಸ ಮಾಡಿದ್ರು ಕನ್ಸಿಸ್ಟೆನ್ಸಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ನೀವು ಕನ್ಸಿಸ್ಟೆಂಟಾಗಿ ರೆಗ್ಯುಲರ್ ಆಗಿ ವಿಡಿಯೋ ಮಾಡ್ತಾಯಿದ್ರೆ ಮಾತ್ರ ವ್ಯೂಸ್ ಬರೋದು, ವಾಚ್ ಅವರ್ ಕಂಪ್ಲೀಟ್ ಆಗೋದು. ಸೊ ನಾನು ಹೇಳೋದು, ನೀವು ಏನೇ ಇದ್ರೂ ನಿಮಗೆ ಯಾವುದಕ್ಕೂ ಡಿಮೋಟಿವೇಟ್ ಆಗಬೇಡಿ. ಸೊ ಯಾರೇ ನಿಮಗೆ ಏನೇ ಒಂದು ಡಿಮೋಟಿವೇಟ್ ಮಾಡೋಕ್ಕೆ ಬಂದ್ರೂ ಅದನ್ನು ತಲೆಗೆ ಹಾಕೋಬೇಡಿ. ಹೊಸ ಕ್ರಿಯೇಟರ್ಸ್ ಏನಿದೆ, ಸೊ ನೀವು ನಿಮ್ಮ ಗೋಲ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಸೊ ನಿಮ್ಮ ಒಂದು ವಾಚ್ ಅವರ್ ಕಂಪ್ಲೀಟ್ ಮಾಡೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಆ್ಯಂಡ್ ಮೋರೋವರ್ ಯಾರೇನೋ ಹೇಳಿದ್ರೆ ಏನೂ ಚೇಂಜ್ ಆಗೋಲ್ಲ. ನೀವೇನು ಮಾಡ್ತೀರಾ ನಿಮಗೆ ಗೊತ್ತಿರುತ್ತೆ. ಸೊ ಎಲ್ಲದೂ ಒಳ್ಳೆಯದೇ ಆಗುತ್ತೆ. ಸೊ ಯಾರೆಲ್ಲ ಹೊಸ ಕ್ರಿಯೇಟರ್ಸ್ ಇದ್ದೀರಾ ನಿಮಗೂ ಕೂಡ ಒಳ್ಳೆಯದಾಗಲಿ, ಬೇಗ ಮಾನಿಟೈಸೇಷನ್ ಆಗಲಿ ಅಂತ ಕೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಮತ್ತು ಇನ್ನಷ್ಟು ಹೊಸ ಕಂಟೆಂಟ್ಗಳ ಜೊತೆ ನಿಮಗೆ ಸಿಗ್ತೀನಿ. ಸೊ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಲೇಬೇಡಿ.